Okay, my dear students, welcome to online class, the third class of this unit. In the last two classes, we discussed how the narrator puzzled about two boys. The boys were playing different games in front of the house. The boys playing differently in the lawn. So, first of all, we know the thought of the day. My dear friends, ಇವತ್ತಿನ ಚಿಂತನೆ ಡಾಕ್ಟರ್ B.R. ಅಂಬೇಡ್ಕರ್ ಅವರು. So, the quotation of Dr. B.R. Ambedkar, the relationship between husband and wife should be one of closest friends. Once again, the relationship between husband and wife should be one of closest friends. Dr. B.R. Ambedkar. ಸಂಬಂಧ ಅನ್ನೋದು ಗಂಡ ಹೆಂಡತಿಯ ಮಧ್ಯೆ ಇದ್ದ ಹಾಗೆ. ಅದೊಂದು ರೀತಿಯಲ್ಲಿ ಆತ್ಮೀಯ ಸ್ನೇಹಿತರಿದ್ದಾಗ ಅಂಥ ಸಂಬಂಧ ಇರಬೇಕು ಅನ್ನೋ ಮಾತು ಗಾಂಧೀಜಿಯವ್ರದ್ದಾಗಿದೆ, ಅಲ್ಲ ಅಂಬೇಡ್ಕರ್ದವ್ರದ್ದಾಗಿದೆ ಅನ್ನೋ ಮಾತನ್ನು ನೆನಪಲ್ಲಿಟ್ಕೊಳ್ಳಿ. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ಇನ್ ದ ಲಾಸ್ಟ್ ಟೂ ಕ್ಲಾಸಸ್ we discussed the Jamaican fragment. The first, the white boy to commanded to dark boy. Very important, three commands. Pick up that stick. So the dark boy picked up that stick. And also second command, jump into flower. Yes, he jumped it. And third one, get me some water. So he went to house and got the water. So this type of commands, white boy to dark boy. So the narrator puzzled or amused. What in these two boys? Little babies. So the dark boy submitted all the game. Himself he puzzled. So what next? Oh, the little boy, a son of a house servant. ಅವನು ಆ ಮನೆಯ ಸೇವಕನ ಮಗ ಇರಬಹುದು ಅನ್ಕೊಳ್ತಾನೆ. ಅವನು ಕೆಲಸ ಮಾಡ್ತಿದ್ದಾನಲ್ಲ, ವೈಟ್ ಬಾಯ್ ಹೇಳಿದ ಕೆಲಸಗಳನ್ನ ಡಾರ್ಕ್ ಬಾಯಿ, ಆ ಡಾರ್ಕ್ ಬಾಯಿ ಆ ಮನೆ ಕೆಲಸದ ಮಗನಿರಬಹುದು ಅನ್ಕೊಳ್ತಾನೆ. ಮೈಸೆಲ್ ನೋ, ದೇ ವರ್ ಆಬ್ವಿಯಸ್ಲಿ ಡ್ರೆಸ್ಡ್ ಅಲೈಕ್. ಇಲ್ಲ, ಅವರಿಬ್ಬರ ಡ್ರೆಸ್ಸು ಕೂಡ ಒಂದೇ ಥರ ಆಗಿದೆ, ಬ್ಲೂ ಶರ್ಟ್ ಆ್ಯಂಡ್ ಕಾಕಿ ಪ್ಯಾಂಟ್ಸ್. ಇಲ್ಲ, ಅಬ್ಸಲ್ಯೂಟ್ಲಿ ದ ಬಾಯ್ ವಾಸ್ ನೈಬರ್ಸ್ ಹೌಸ್. ಇಲ್ಲ, ಆ ಹುಡುಗ ಖಂಡಿತ ಅನ್ಸುತ್ತೆ, ಡ್ರೆಸ್ ನೋಡಿದ್ರೆ ಇಬ್ಬರು ಸೇಮ್ ಇದ್ದಾರೆ, ಅವನು ಪಕ್ಕದ ಮನೆಯ ಹುಡುಗ ಇರಬೇಕು, ಅಕ್ಕಪಕ್ಕದ ಬೀದಿಯ ಹುಡುಗ ಇರಬೇಕು ಅಂತ ಅವನೊಳಗೆ ಅವನು ಅಳ್ಕೊಳ್ತಾನೆ. ಬಟ್ ಅವನಿಗೆ ಬ್ರಿಂಗ್ ಮೈ ಶಾಲ್ ಬಿಲೀವ್ ಸಚ್ ಎ ಥಿಂಗ್, ಈ ಥಿಂಗ್ ಒಂದು ರೀತಿಯಲ್ಲಿ ಅವನ ನಂಬಿಕೆ ಕ್ಲೀನಾಗೆ ಬರೋದಿಲ್ಲ, ನಂಬಿಕೆ ಇನ್ನೂ ಕೂಡ ಅಂದರೆ ತೃಪ್ತಿ ಆಗ್ತದೆ ಅವನಿಗೆ. ಹಾಗಾಗಿ ಅವನು ಮತ್ತೆ ಅಗೈನ್ ದ ವೈಟ್ ಬಾಯ್ ಮತ್ತು ಡಾರ್ಕ್ ಬಾಯ್ ಅಂಶವನ್ನು ನೋಡ್ಕೊಳ್ತಾ ಹೋಗ್ತಾನೆ. ಓ, ಆಬ್ವಿಯಸ್ಲಿ ಸೋಷಿಯಲ್ ಈಕ್ವಾಲಿಟಿಯಲ್ಲಿ ಕಂಡು ಬರ್ತದೆ ಅನ್ನೋ ಮಾತನ್ನು ಕೂಡ ಹೇಳ್ತಿದ್ದಾನೆ ಈ ಸ್ಮಾಲರ್ ಆ್ಯಂಡ್ ಯಂಗರ್ ಬಾಯಲ್ಲಿ ಅಂದ್ಕೊಳ್ತಾನೆ. ಆ್ಯಂಡ್ ಇಲ್ಲ, ಇದೊಂದು ರೀತಿ ಜನಾಂಗ ಇರಬೇಕು, ರೇಸ್ ಆ್ಯಂಡ್ ರಿಯಲಿ ಇನ್ಫೀರಿಯರ್, ಇದೊಂದು ರೀತಿಯಾದಂಥ ಒಂದು ಕೀಳು
ಕನಿಷ್ಠ ಇರುವಂಥ ಜಾತಿ ಇರಬೇಕು ಅನ್ನೋ ಮಾತನ್ನು ಕೂಡ ಅಂದ್ಕೊಳ್ತಾ ಇದ್ದಾನೆ. ಅಂದರೆ ಇದು ಶೈಶಾವಸ್ಥೆಯಲ್ಲಿ இந்த ಫಸ್ಟ್ ಸ್ಟೇಜಲ್ಲಿ ಇನ್ಫ್ಯಾನ್ಸಿ ಮೀನ್ಸ್ ಶಿಷ್ಯಾವಸ್ಥೆಯಲ್ಲಿ ಈ ರೀತಿಯಾದಂಥ ನಾವು ಹಂಗೆ ಆಟ ಆಡ್ತಿದ್ವಿ ಸಣ್ಣ ಮಕ್ಕಳಿದ್ದಾಗೆ ಇರಬೇಕು ಅಂತ ಅಂದ್ಕೊಳ್ತಾನೆ. ಇದು ಆ ಹುಡುಗ ಪೌಷ್ಟಿಕಾಂಶದ ಕೊರತೆಯಿಂದ ಈ ರೀತಿಯಾಗಿ ಇರಬೇಕು ಅನ್ನೋದನ್ನು ಕೂಡ ಅಂದ್ಕೊಳ್ತಾ ಇದ್ದಾನೆ. ಇವನು ಆ ಕೆಲಸದ ಹುಡುಗ ಇರಬೇಕು, ಆ ಸ್ಥಿತಿಯಲ್ಲಿ ಇರಬಹುದು ಅನ್ನೋ ಮಾತನ್ನ ಅಂದ್ಕೊಳ್ತಾನೆ. ಇಡೀ ಓಲ್ಡ್ ಡೇ ಆಸ್ಕಿಂಗ್ ಕ್ವಶನ್ಸ್ ಮೈಸೆಲ್ಫ್, ಅವ್ನು ನರೇಟರ್ ಹೇಳ್ತಾರೆ ಮೈಸೆಲ್ಫ್ ಇಷ್ಟೆಲ್ಲ ಪ್ರಶ್ನೆಗಳನ್ನು ಹಾಕಿಕೊಂಡೆ ಓಲ್ಡ್ ಡೇ ಅಂಡ್ ಫೇತ್ ಮೈ ಪೀಪಲ್ ಸೆಕಂಡ್. ಒಂದು ರೀತಿಯಲ್ಲಿ ನನಗೆ ಒಂದು ನಡುಕ ಉಂಟಾಯಿತು, ಒಂದು ರೀತಿಯಲ್ಲಿ ಏನೋ ಒಂದು ರೀತಿ ನನ್ನಲ್ಲಿ ಆ ಒಂದು ನಡುಕ ಉಂಟಾಯಿತು, ಶೇಕಾದೆ ಅಂತ ಹೇಳ್ತಾರೆ. ವೆನ್ ಐ ಪಾಸ್ಡ್ ಆಫ್ಟರ್ನೂನ್ ಬಟ್ ನೋ ಬಾಯ್ಸ್ ಇನ್ ದ ಗಾರ್ಡನ್ ಅಂಡ್ ದೇ ಡಸಂಟ್ ಪ್ಲೇ ದ ಗೇಮ್. ಸೊ ದಟ್ ಈವ್ನಿಂಗ್ ಐ ಥಾಟ್ ಡೀಪ್ಲಿ ಆನ್ ದ ಸಬ್ಜೆಕ್ಟ್. ನಾನು ಆ ದಿನ ರಾತ್ರಿ ಎಲ್ಲ ತುಂಬ ಯೋಚನೆ ಮಾಡಿದೆ, ಬೆಳಗ್ಗೆ ಇದ್ರ ಮಧ್ಯಾಹ್ನ ಇರಲಿಲ್ಲ ಅನ್ನೋ ಮಾತನ್ನ ಅನ್ಕೊಳ್ತಾರೆ. ದ ನೆಕ್ಸ್ಟ್ ಮಾರ್ನಿಂಗ್ ಅಗೈನ್ ಈ ಸಾ ದ 2 boys in front of the house in the lawn. So in this time the dark boy commanding to white boy. Yesterday the white boy commanding to dark boy, but today the dark boy commanding to the white boy. So the little boy, the white boy, do the work up and down, and behind him the dark boy. So in the last class we discussed in the 3rd to 7th paragraph. Okay, my dear student, especially in this day we know the home assignment, very important. All of you done very nice. So once again remember home assignment. The first question, what sight surprised the narrator the next day? ಏನು ಸರ್ಪ್ರೈಸ್ ಆಗಿತ್ತು ಆ ಮಾರದಿನ narratorಗೆ? The black boy was commanding while the little white boy was doing everything. Dark boy was strutting imperiously up and down the lawn, while the white boy was walking up obediently behind him. This sight surprised the narrator the next day. A black boy commanding ಕೊಡ್ತಾ ಇದ್ದಾನೆ, while the little white boy ಏನ್ ಮಾಡ್ತಾನೆ, ಡೂಯಿಂಗ್ ಎವ್ರಿಥಿಂಗ್, ಎಲ್ಲದನ್ನು ಕೂಡ ಮಾಡ್ತಾನೆ. ಡಾರ್ಕ್ ಬಾಯ್ ಇಸ್ ಸ್ಟರ್ಡಿಂಗ್ ಇಂಪೀರಿಯಸ್ಲಿ, ಬಹಳ ಒಂದು ರೀತಿಯಾದಂಥ ಆರಾಮಾಗಿ ಅಪ್ ಅಂಡ್ ಡೌನ್, ಆ ಕಡೆ ಈ ಕಡೆಗೆ ಓಡಾಡ್ತಾ ಇದ್ದಾನೆ ಒಂದು ರೀತಿಯಾಗಿ ದರ್ಪದಿಂದ ಅಲಾನಲ್ಲಿ. ವೈಲ್ ದ ವೈಟ್ ಬಾಯ್ ವಾಕಿಂಗ್ ಒಬಿಡಿಯಂಟ್ಲಿ ಬಿಹೈಂಡ್ ಹಿಮ್, ಬಹಳ ಗೌರವಯುತವಾಗಿ ಬಹಳ ಆತ್ಮೀಯತೆಯಿಂದ ನಿಷ್ಠೆಯಿಂದ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದು ತೋರುತ್ತಿರುವಂಥ ಒಂದು ಆಶ್ಚರ್ಯ ಆ ನ್ಯಾರೇಟರ್ಗೆ, ಅಂದರೆ ಎಲ್ ಹೆಂಡ್ರಿಕ್ಸ್ ಅವರಿಗೆ. ದ ಸೆಕೆಂಡ್ ಕ್ವಶನ್, ರೈಟ್ ಸೆಂಟೆನ್ಸಸ್ ಫಾಲೋಯಿಂಗ್ ದ ಪ್ರಿಫಿಕ್ಸಸ್. Okay, all of you done very well. Some students are false. Okay, write it. Raju is always happy. Raju ಯಾವಾಗಲೂ ಕೂಡ ಸಂತೋಷವಾಗಿರ್ತಾನೆ. But his friend is always unhappy. But his friend, ಅವನ ಫ್ರೆಂಡ್ ಯಾವಾಗಲೂ ಕೂಡ ಅನ್ಹ್ಯಾಪಿ, ದುಃಖದಲ್ಲಿರ್ತಾನೆ, ಸಂತೋಷನೇ ಇಲ್ಲ. ಹ್ಯಾಪಿ, ಅನ್ಹ್ಯಾಪಿ. And second one, Swami was courage boy. Swami was courage boy. But his father always discouraged. ಆದರೆ ಯಾವಾಗಲೂ ಅವ್ರ ತಂದೆ ಅವರನ್ನ ಡಿಸ್ಕರೇಜ್ ಮಾಡ್ತಾ ಇದ್ರು, ಅದ್ರ ಬಗ್ಗೆ ಡಿಸ್ಕರೇಜ್ ಮಾಡ್ತಾ ಇದ್ರು. ಕರೇಜ್, ಡಿಸ್ಕರೇಜ್. ಥರ್ಡ್ ಒನ್, ಫಾರ್ಚುನೇಟ್ಲಿ ಐ ವೋನ್ ದ ಗೇಮ್ ಬಟ್ ಮೈ ಫ್ರೆಂಡ್ ಅನ್ಫಾರ್ಚುನೇಟ್ಲಿ ಡಿಫೀಟ್ ದ ಗೇಮ್. ಅದೃಷ್ಟವಶಾತ್ ನಾನು ಗೇಮಲ್ಲಿ ಗೆದ್ದೆ, ಆದರೆ ನನ್ನ ಫ್ರೆಂಡು ದುರದೃಷ್ಟವಶಾತ್ ಅವನು ಆ ಆಟದಲ್ಲಿ ಸೋತ. ಫಾರ್ಚುನೇಟ್ಲಿ, ಅನ್ಫಾರ್ಚುನೇಟ್ಲಿ, ಫಾರ್ಚುನೇಟ್ಲಿ, ಅನ್ಫಾರ್ಚುನೇಟ್ಲಿ. And last one, Ravi likes a banana. Ravi ಬಾಳೆಹಣ್ಣನ್ನು ಇಷ್ಟಪಡ್ತಾನೆ, ಬಟ್ his friend ರಾಜು dislikes a banana. ಆದರೆ ರಾಜುಗೆ ಬಾಳೆಹಣ್ಣು ಅಂದರೆ ಆಗ್ಬರೋದಿಲ್ಲ. ಲೈಕ್, ಡಿಸ್ಲೈಕ್, ಇಷ್ಟವಿಲ್ಲ. ಲೈಕ್, ಡಿಸ್ಲೈಕ್. Okay, in the third question, write some example of present tense. All past tense. In the last class discussed the past tense. Okay, not present tense, past tense. Tanu played the tennis in the field. Tanu played in the tennis in the field. I was climbing the house.
They had added the one question. She had been achieving our goal. He liked the game. We were waiting, my friends, in the bus stand. You had learnt a language. It had been building the hive. These are some examples of past tense. Okay, my dear students. In this class, discuss the grammar point future tense. Okay, first of all, know the reading the lesson 8 to 13. Okay, my dear friend, before we are going to class, glossary or difficulty words. Okay, abjectly, desperately, ear or obedience. Object ಅಂದ್ರೆ ಇಟ್ ಮೀನ್ಸ್ ಇಯರ್, ಇಲ್ಲಿ ಒಬಿಡಿಯನ್ಸ್ ಭಾಳ ಹೇಗೆ ಅವನು ಒಂದು ರೀತಿಯಾದಂಥ ವಿಧೇಯತೆಯನ್ನು ತೋರಿಸ್ತಾ ಇದ್ದಾನೆ ಅನ್ನೋದನ್ನ ಇಲ್ಲಿ ತೋರಿಸ್ತಾ ಇದೆ. ಹತಾಶ ಇಲ್ಲದೆ, ಡೆಸ್ಪರೇಟ್ ಇಲ್ಲದೆ, ಯಾವುದೇ ತೊಂದರೆ ಇಲ್ಲದೆ ಹೇಗೆ ವಿಧೇಯತನಾಗಿ ಕೆಲಸವನ್ನು ಮಾಡ್ತಾ ಇದ್ದಾನೆ ಅಂತ ಉದ್ದೇಶಪೂರ್ವಕವಾಗಿ. ಮಿಸ್ಇಂಟರ್ಪ್ರಿಟ್ ಅಂತಂದ್ರೆ ಅಂಡರ್ಸ್ಟುಡ್ ಸಮಥಿಂಗ್ ರಾಂಗ್ಲಿ, ಒಂದು ರೀತಿ ತಪ್ಪು ಗ್ರಹಿಕೆ, ತಪ್ಪು ಅರ್ಥ ಮಾಡ್ಕೊಳ್ಳೋದು ಅಂತ ಅರ್ಥ, ತಪ್ಪು ವಿಶ್ಲೇಷಣೆ ಮಾಡೋದು ಅಂತ. ನೋಷನ್ ಅಂದ್ರೆ ಐಡಿಯಾ, ಐಡಿಯಾ ಅಂದ್ರೆ ಗೊತ್ತಿದೆ ನಿಮಗೆ, ಉಪಾಯ. ಆ ಐಡಿಯಾ, ಆ ಉಪಾಯವನ್ನು ಹೇಗೆ ಮಾಡೋದು ಅನ್ನೋ ಮಾತನ್ನ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ದ ಔಟ್ ಬರ್ಸ್ಟ್ ನ ಫೋರ್ತ್ ಒನ್, ಸಡನ್ಲಿ ಪವರ್ಫುಲ್ ಎಕ್ಸ್ಪ್ರೆಷನ್ ಆಫ್ ಫೀಲಿಂಗ್. ಇದ್ದಕ್ಕಿದ್ದಂಗೆ ಒಂದು ರೀತಿಯಾದಂಥ ಎಕ್ಸ್ಪ್ರೆಷನ್, ನಮ್ಮ ಉದ್ವೇಗವನ್ನ ಒಂದು ರೀತಿಯಾಗಿ ಅಧಿಕಾರಿತವಾಗಿ ತೋರಿಸ್ಕೊಳ್ಳೋದು, ನಮ್ಮ ಭಾವನೆಗಳನ್ನ. ಸ್ಪಿರಿಟ್ ಅಂದ್ರೆ ದ ಲೈಫ್ ಫೋರ್ಸ್, ಒಂದು ರೀತಿಯಲ್ಲಿ ಸ್ಪಿರಿಟ್ ಉದ್ವೇಗಕ್ಕೆ ಒಳಗಾಗೋದು, ಲೈಫ್ ಫೋರ್ಸ್ ಆಗಿ ಬಹಳ ಒಂದು ರೀತಿ ಉಕ್ಕಿದ್ದಾಗಿ ಬರುವಂತ ಒಂದು ಫೋರ್ಸ್ ಅಂತ ಒಂದು ಬಲವಂತವಾಗಿ. ಫೀಲ್ ಅಂದ್ರೆ ಟೇಕ್ ಔಟ್ ದ ಸ್ಕಿನ್, ಒಂದು ರೀತಿ ಬಾಳೆಹಣ್ಣು ಸಿಪ್ಪೆ ಸುಲಿಯುವುದು ಅಂತ. ಸ್ಕಿನ್ ಸುಲಿದತ್ಲ ಹಂಗೆ ಟೇಕ್ ಔಟ್ ದ ಸ್ಕಿನ್, ಹಂಗೆ ಆ ಸಿಪ್ಪೆಯನ್ನು ಸುಲಿಯೋದು. ನೌ ಅಂಡ್ ದೆನ್ ಅಂದ್ರೆ ಸಮ್ಟೈಮ್ಸ್ ನಾಟ್ ವೆರಿ ಆಫನ್ ಅಂತ. ಕೆಲವು ಟೈಮಲ್ಲಿ ಸಮ್ಟೈಮ್ಸ್, ಕೆಲವು ವೇಳೆ ನಾಟ್ ವೆರಿ ಆಫನ್, ಹಾಗಾಗಿ ನಾವು ಚೆನ್ನಾಗಿ ಇಲ್ಲದೆ ಇರೋದು ಅಂತ. ಡ್ರೈವ್ ಅವೇ ಅಂದ್ರೆ ಫುಶ್ ಔಟ್. ಫುಶ್ ಔಟ್ ಅಂದ್ರೆ ಹೊರ ಹಾಕು, ದಬ್ಬು, ಹೊರ ಹಾಕು. ಡ್ರೈವ್ ಅವೇ ಅಂದ್ರೆ ದೂರ ಹಾಕು, ಹೊರ ಹಾಕು ಅಂತ ಅರ್ಥವನ್ನ ಕೊಡೋದು. Okay, my dear friends, first of all, I am reading the lesson Jamaican fragment. Get me a banana. The little boy ran into the house and reappeared shortly with a banana. Peel it for me. The little white boy peeled the banana and handed it to his dark master. In the next paragraph, I saw it now. It indeed was a game I had played as a child. Each boy took it in turn every alternate day to be the boss. The other, the slave. It had been a great fun to me as a youngster. I smiled as I remembered. I looked at the man standing by the gate. He was a white man. I remembered what I had thought yesterday. No doubt, I thought to myself, was wondering if the black race is superior to the white. I laughed gently to myself. How silly we grown-ups are to misinterpret a child's actions. This man, I said to myself, will be worrying all day. Perhaps he thinks the blacks will in the hand rule over the white. Now, I will try to clarify and drive away all the doubts from his mind. Perhaps you are thinking that one day or the other the blacks will rule over the whites. I know you do so, for you just saw how the black commanded the white. But gentlemen, don't have any such wrong notions, for that's only a game. Just yesterday, I saw the little white boy commanding the black boy.
Only grown-ups are silly, aren't we? Said I. The man was surprised at my outburst. He looked at me, smiling. I know all about the game, he said. The boys are brothers, my sons. He pointed to the fair brown woman on the veranda who had just come out to call in the children. That's my wife, he said. In the next paragraph, I smiled. My spirit laughed within me. This is Jamaica, I said to my heart. This is my country, my people. I looked at the white man. He smiled at me. We will miss the train if don't hurry, he said. Okay, my dear students, completed the reading. Okay, all of you, in your mind, reading to develop in this skill. Reading is the one of the main skill of any language. So, we read neatly. Okay, my dear students, all of you completed your reading skill. So, we describe the paragraph wise in this class. Okay, already in the last class, the white boy commanding to the dark boy. And lastly, the dark boy commanding to the white boy. Now, what commands the white boy, the dark boy to white boy? Okay, students, open your books and write it your difficulty words and underline. Okay. Get me a banana. The little boy ran into the house and reappeared shortly with a banana. Get me a banana. The little boy, ಆಗ ಡಾರ್ಕ್ ಬಾಯ್ ಕಮಾಂಡಿಂಗ್ ಕೊಡ್ತಾ ಇದ್ದಾನೆ, ಗೆಟ್ ಮಿ ನನಗೆ ಬಾಳೆಹಣ್ಣು ತಂದು ಕೊಡು. ದ ಲಿಟ್ಲ್ ಬಾಯ್ ರ್ಯಾನ್ ಇನ್ ಟು ದ ಹೌಸ್. ಅವನು ಬೇಗ ಮನೆ ಒಳಗೆ ಓಡಿ ಹೋಗಿ ಅಂಡ್ ರೀಅಪೇರ್ಡ್, ಪುನಃ ಮರೆಯಾದವನು ಮತ್ತೆ ಕಾಣಿಸ್ಕೊಳ್ತಾನೆ ಶಾರ್ಟ್ಲಿ ಅಂದ್ರೆ ಅತ್ಯಂತ ವೇಗದಲ್ಲಿ ವಿತ್ ಎ ಬನಾನಾ. ಬನಾನದ ಜೊತೆಗೆ ಮನೆಗೆ ಹೋಗಿರೋನು ಹೊರಗಡೆಗೆ ಮತ್ತೆ ಓಡಿ ಬರ್ತಾನೆ ಬನಾನವನ್ನು ತೆಗೆದುಕೊಂಡು. ಫೀಲ್ ಇಟ್ ಫಾರ್ ಮೀ, ಅದನ್ನು ಸುಲ್ಕೊಡು ನನಗೆ. ಫೀಲ್ ಅಂದ್ರೆ ಸುಲಿ, ಫೀಲ್ಡ್ ಅಂದ್ರೆ ಸುಲಿದ. ಇಲ್ಲಿ ಫೀಲ್ ಅಂದ್ರೆ ಪ್ರೆಸೆಂಟ್ ಟೆನ್ಸ್. ಫೀಲ್ ಇಟ್ ಫಾರ್ ಮೀ, ಅದನ್ನು ಸುಲಿ ಅಂತ ಹೇಳ್ತಾನೆ ನನಗೆ. ದ ಲಿಟ್ಲ್ ವೈಟ್ ಬಾಯ್, ಆ ಬಿಳಿ ಹುಡುಗ ಪೀಲ್ಡ್ ದ ಬನಾನಾ. ನೋಡಿ ಇಲ್ಲಿ ಪೀಲ್ಡ್ ಅಂದ್ರೆ ಸುಲಿದ ಅಂದ್ರೆ ಆಗೋಗಿದೆಯಲ್ಲ ಅಂತ. ಹಾಗಾಗಿ ಪೀಲ್ಡ್ ದ ಬನಾನಾ, ಬನಾನವನ್ನು ಸುಲಿದ ಅಂದ್ರೆ ಬಾಳೆಹಣ್ಣೆ ಸಿಪ್ಪೆಯನ್ನು ಸುಲಿದ. ಅಂಡ್ ಹ್ಯಾಂಡೆಡ್ ಇಟ್ ಟು ಇಸ್ ಡಾರ್ಕ್ ಮಾಸ್ಟರ್, ಅದನ್ನು ಯಾರ ಕೈಗೆ ಇಟ್ಟ? ಅವನ ಡಾರ್ಕ್ ಮಾಸ್ಟರ್, ಅವನ ಗುರು, ಅವನ ಸೌಕರ, ಆ ಕಪ್ಪು ಬಾಲಕ ಅದನ್ನು ಅವನ ಕೈಗೆ ಇಟ್ಟ ಅಂದ್ರೆ ಕೈಗೆ ಕೊಟ್ಟ. ಇದು ಟು ಕಮಾಂಡೆಡ್ ಬೈ ದ ಡಾರ್ಕ್ ಬಾಯ್ ಟು ವೈಟ್ ಬಾಯ್. But white boy to dark boy, 3 commands. But in this way, only 2 commands. One is get me a banana. Another one is feel it for me. Okay? Okay, my dear students. The next paragraph then. I saw it now. ನಾನು ಅದನ್ನು ನೋಡಿದೆ. ಈಗ ಅದನ್ನು I saw it now. The narrator said, I saw, ನಾನು ನೋಡಿದೆ, it now, ಈಗ. It indeed was a game. ನಿಜವಾಗಲೂ ಅದೊಂದು ಆಟವಾಗಿತ್ತು. ಡೀಡ್ ಇಂಡೀಡ್, ನಿಜವಾಗ್ಲೂ, ವಾಸ್ತವವಾಗ್ಲೂ, ದಿಟವಾಗ್ಲೂ ಅದೊಂದು ಆಟವಾಗಿತ್ತು. ಎ ಗೇಮ್ ಐ ಹ್ಯಾಡ್ ಪ್ಲೇಡ್ ಆಸ್ ಎ ಚೈಲ್ಡ್. ಐ ಹ್ಯಾಡ್ ಎ ಪ್ಲೇಡ್, ನಾನು ಕೂಡ ಇದೇ ರೀತಿಯಾಗಿ ಬಾಲ್ಯದಲ್ಲಿದ್ದಾಗ, ಹುಡುಗನಾಗಿದ್ದಾಗ ಈ ರೀತಿ ಆಟಗಳನ್ನು ನಾವು ಮಕ್ಕಳಾಗಿದ್ದಾಗ ಆಡ್ತಾ ಇದ್ವಿ ಅನ್ನೋದನ್ನು ನೆನಪು ಮಾಡ್ಕೊಳ್ತಾ ಇದ್ದಾನೆ. ಯಾರು? ನ್ಯಾರೇಟರ್ ಎ.ಎಲ್. ಆಂಡ್ರಿಕ್ಸ್. ಈಚ್ ಬಾಯ್ ಟುಕ್ ಇಟ್ ಇನ್ ಟರ್ನ್ ಎವರಿ alternate day to be the boss.
ಈಚ್ ಬಾಯ್, ಇಬ್ಬರು ಹುಡುಗರು ಕೂಡ, ಈಚ್ ಅಂದರೆ ಪ್ರತಿಯೊಬ್ಬರು ಅಂತ, ಟುಕ್ ಅಂದರೆ ತೆಗೆದುಕೊಳ್ತಿದ್ರು, ಈಟ್ ಇನ್ ಟರ್ನ್ ತೆಗೆದುಕೊಳ್ತಾ ಇದ್ರು, ತಿರುಗ್ತಾ ಬದಲಾವಣೆ ಆಗ್ತಾ ಇದ್ರು. ಎವರಿ ಆಲ್ಟರ್ನೇಟ್ ಡೇ ಟು ಬಿ ದ ಬಾಸ್, ಇವತ್ತು ನಾನು ಸಾಹುಕಾರ, ನೀನು ಕೆಲಸಗಾರ ಅಥವಾ ಆಳು. ಇನ್ನೊಂದು ದಿವಸ ನೀನು ಸಾಹುಕಾರ, ನಾನು ಆಳು ಅಥವಾ ಕೆಲಸಗಾರ. ಈ ರೀತಿಯಾಗಿ ಪೂರಕವಾಗಿ, ಆಲ್ಟರ್ನೇಟ್ ಅಂದರೆ ಬದಲಿ ಪೂರಕವಾಗಿ ಈ ರೀತಿಯಾಗಿ ಕಳ್ಳ ಪೊಲೀಸ್, ಪೊಲೀಸು ಕಳ್ಳ ಅನ್ನೋ ರೀತಿಯಲ್ಲಿ ಕೆಲಸಗಾರ ಮತ್ತು ಸಾಹುಕಾರ ರೀತಿಯಲ್ಲಿ ಬಾಸ್ ಅಂದರೆ ಇಲ್ಲಿ ಸಾಹುಕಾರ. ದ ಅದರ್ ನೋಡಿ, ಇಲ್ಲಿ ಇಬ್ಬರು ನೋಡಿ ಯಾವ ರೀತಿ ಆಟ ಆಡ್ತಾ ಇದ್ದಾರೆ. ಒಂದಿನ ಇವನು ಕೆಲಸಗಾರ ಆದರೆ ಇವನು ಸಾಹುಕಾರ. ಈ ರೀತಿಯಾಗಿ ಇಲ್ಲಿ ಮಾಡ್ತಾ ಇದ್ದಾರೆ. ದ ನ್ಯಾರೇಟರ್ ಇಲ್ಲಿ ಫಜಲ್ಡ್ ಆಗಿದ್ದಾನೆ, ಒಂದು ರೀತಿಯಲ್ಲಿ ಚಿಂತೆಗೊಳಗಾಗಿದ್ದಾನೆ. ಅದನ್ನ ಇಟ್ಟುವಾಗಲೂ ಇದೊಂದು ಗೇಮ್ ಅಂತ ನೆನ್ಪು ಮಾಡ್ಕೊಳ್ತಾ ಇದ್ದಾನೆ. ಓಕೆ, ವಾಟ್ ನೆಕ್ಸ್ಟ್? ದ ಸೇವ್ ಅನದರ, ಒಬ್ಬನು ದಾಸ್ಯ, ಗುಲಾಮ. ಒಬ್ಬನು ಸಾಹುಕಾರ ಆದರೆ ಇನ್ನೊಬ್ಬನು ಅವನ ಗುಲಾಮ, ಅವನ ದಾಸ್ಯ ಅಂದ್ರೆ ದಾಸ. ಇಟ್ ಹ್ಯಾಡ್ ಬೀನ್ ಎ ಗ್ರೇಟ್ ಫನ್ ಟು ಮೀ. ಇದೊಂದು ರೀತಿಯಾದಂಥ ಗ್ರೇಟ್ ಫನ್, ಒಂದು ರೀತಿ ನನಗೆ ತಮಾಷೆಗೆ ಕಾಣ್ತು. ಅದು ಬಹಳ ಒಂದು ರೀತಿ ತಮಾಷೆ. ಫನ್ ಅಂದ್ರೆ ತಮಾಷೆ. ವಾಟ್ ಇಸ್ ದಿ ಮೀನಿಂಗ್ ಫನ್? ಫನ್ ಅಂದ್ರೆ ತಮಾಷೆ. ಟು ಮೀ ನನಗೊಂದು ರೀತಿ ತಮಾಷೆ ಅನ್ನಿಸ್ತು. ಏನಪ್ಪ ಈಗ ಆಡ್ತಾ ಇದಾರಲ್ಲ ಅಂತಂದೇಳಿ. ಯಾಸ್ ಯಂಗ್ಸ್ಟರ್, ಆ ಸಣ್ಣ ಮಕ್ಕಳನ್ನ ನೋಡಿ, ಆ ಈ ಸಣ್ಣ ಬಾಲಕರನ್ನ ನೋಡಿ ನನಗೊಂದು ರೀತಿಯಲ್ಲಿ ಏನೋ ಒಂದು ರೀತಿ ತಮಾಷೆ ಅನ್ನಿಸ್ತು ಅನ್ನೋ ಮಾತನಾಡ. ಐ ಸ್ಮೈಲ್ಡ್ ಆಸ್ ಐ ರಿಮೆಂಬರ್ಡ್, ನಾನು ನಕ್ಬಿಟ್ಟೆ. ಯಾಕಂದ್ರೆ ಆಸ್ ಐ ರಿಮೆಂಬರ್ಡ್, ನಾನು ಕೂಡ ನೆನಪು ಮಾಡಿಕೊಂಡೆ. ವೆನ್ ಐ ವಾಸ್ ಎ ಚೈಲ್ಡ್, ಐ ಆಲ್ಸೋ ಇನ್ ದ ಸೇಮ್ ಗೇಮ್, ನಾನು ಕೂಡ ಇದೇ ಆಟಗಳನ್ನು ನಾನು ಹುಡುಗನಾಗಿದ್ದಾಗ ಆಡ್ತಾ ಇದ್ದೆ. ಅದನ್ನು ರಿಮೆಂಬರ್ಡ್, ನೆನಪಿಸಿಕೊಂಡೆ ಅಂತ ಹೇಳ್ತಾನೆ. ನಾನು ಅದನ್ನು ಕೂಡ ಏನು ಮಾಡಿಕೊಂಡೆ? ನೆನಪಿಸಿಕೊಂಡೆ. ನನಗೂ ಕೂಡ ನೆನಪಾಯಿತು ನಮ್ಮ ಮಾತನ್ನ ಇಲ್ಲಿ ಆ ನ್ಯಾರೇಟರ್ ಹೇಳ್ತಾ ಇದ್ದಾನೆ. ರಿಮೆಂಬರ್ಡ್ ಅಂತಂದ್ರೆ ನೆನಪಿಸಿಕೊಂಡೆ. ರಿಮೆಂಬರ್ಗೆ ವಿರುದ್ಧ ಪದ ಮರವು ಅಂದ್ರೆ ಮರುತ್ತೆ ಅಂತಂದ್ರೆ ಫರ್ಗೆಟ್. ಎಸ್, ಐ ಲುಕ್ಡ್ ಅಟ್ ದ ಮ್ಯಾನ್ ಸ್ಟ್ಯಾಂಡಿಂಗ್ ಬೈ ದ ಗೇಟ್, ನಾನು ಆ ಮನುಷ್ಯನನ್ನ ನೋಡಿದೆ. ಐ ಲುಕ್ಡ್ ಅಟ್ ದ ಮ್ಯಾನ್ ಸ್ಟ್ಯಾಂಡಿಂಗ್ ಬೈ ದ ಗೇಟ್, ಎಲ್ಲಿ ನಿಂತ್ಕೊಂಡಿದ್ದೆ? ಅಲ್ಲಿ ಆ ಗೇಟ್ ಮುಂದೆ. ಲುಕ್ಡ್ ಅಟ್ ದ ಮ್ಯಾನ್, ಆ ಮ್ಯಾನ್ ಅನ್ನು ನೋಡಿದೆ. ಸ್ಟ್ಯಾಂಡಿಂಗ್ ಬೈ ದ ಗೇಟ್, ಆ ಗೇಟ್ ಹತ್ರ ನಿಂತ್ಕೊಂಡಿರೋದನ್ನ ನಾನು ನೋಡಿದೆ. ಈ ವಾಸ್ ಎ ವೈಟ್ ಮ್ಯಾನ್, ಅವನ ಯಾರು? ಈ ವಾಸ್ ಎ ವೈಟ್ ಮ್ಯಾನ್, ಅವನೊಬ್ಬ ಬಿಳಿ ಮನುಷ್ಯ. ಅವನೊಬ್ಬ ಯಾವ ಮನುಷ್ಯ? ಬಿಳಿ ಮನುಷ್ಯ, ಅಂದ್ರೆ ಬಿಳಿಯಾಗಿರುವಂತ ಜನ. ಐ ರಿಮೆಂಬರ್ಡ್ ವಾಟ್ ಐ ಹ್ಯಾಡ್ ಥಾಟ್ ಎಸ್ಟರ್ಡೇ, ಐ ರಿಮೆಂಬರ್ಡ್, ನಾನು ನೆನಪಿಸಿಕೊಂಡೆ. ಮತ್ತೆ ನಾನು ನಿನ್ನೆ ದಿವಸ ಏನು ಯೋಚಿಸಿದ್ದೆ, ನಿನ್ನೆ ನನ್ನ ತಲೆಯಲ್ಲಿ ಏನು ಬಂದಿತ್ತು ಅನ್ನೋದನ್ನು ನಾನು ಯೋಚಿಸಿದ್ದನ್ನ ನೆನಪಿಸಿಕೊಂಡೆ. ಈ ನೋ ಡೌಟ್, ಯಾವುದೇ ಸಂಶಯವಿಲ್ಲ, ಯಾವುದೇ ನೋ ಡೌಟ್ ಅಂದ್ರೆ ಅನುಮಾನವಿಲ್ಲ. ಅನುಮಾನ ಅಂತ ನೋ ಅಂದ್ರೆ ಇಲ್ಲ, ಯಾವುದೇ ಅನುಮಾನವಿಲ್ಲ ಅನ್ಕೊಳ್ತಾನ ಅವನು. ಯಾವುದೇ ಸಂಶಯವಿಲ್ಲ ಅಂತ. ಡೌಟ್ ಅಂದ್ರೆ ಸಂಶಯ ಅಥವಾ ಅನುಮಾನ. ಐ ಥಾಟ್ ಟು ಮೈ ಸೆಲ್ಫ್, ನನ್ನೊಳಗೆ ನಾನು ಏನೋ ಯೋಚಿಸಿದ್ದೆಲ್ಲ, ನನ್ನೊಳಗೆ ಮೈಸೆಲ್ಫ್ ಅಂದ್ರೆ ನನ್ನೊಳಗೆ ಐ ಥಾಟ್ ಯೋಚಿಸಿದ್ದರೆ, ವಾಸ್ ವಾಂಡರಿಂಗ್, ನನಗೊಂದು ರೀತಿ ಅದ್ಭುತ ಅನಿಸ್ತು, ಆಶ್ಚರ್ಯ ಅನಿಸ್ತು. ಇಫ್ ದ ಬ್ಲಾಕ್ ರೇಸ್ ಈಸ್ ಸುಪೀರಿಯರ್ ಟು ದ ವೈಟ್, ಇಫ್ ದ ಬ್ಲಾಕ್, ಸಾಧ್ಯತೆ ಇದೆ, ದ ಬ್ಲಾಕ್ ರೇಸ್, ಆ ಕಪ್ಪು ಜನಾಂಗ ಈ ಸುಪೀರಿಯರ್ ಟು ದ ವೈಟ್, ಆ ಬಿಳಿ ಹುಡುಗ ಜನಾಂಗಕ್ಕಿಂತ ಇದು ಕೂಡ ಒಂದು ಸುಪೀರಿಯರ್ ಆದಂಥ ಉನ್ನತ ವರ್ಗದ, ಇದು ಕೂಡ ಮೇಲ್ಮಟ್ಟದ ಒಂದು ಜನಾಂಗ ಅಂತಂದೇಳಿ ನನಗೆ ಅದ್ಭುತ ಅನಿಸ್ತು. ಈ ಜನಾಂಗ ನೋಡಿ, ಈ ಅಂಶವನ್ನು ಕೇಳಿ ಏನೋ ಮಾತನ್ನ ಹೇಳ್ದ. ಸುಪೀರಿಯರ್ ಅಂದ್ರೆ ಮೇಲ್ಮಟ್ಟದ, ಉನ್ನತ ಒಂದು ಜಾತಿ, ಉನ್ನತವಾದ ಒಂದು ಪಂಗಡ ಅಂತ ಅನ್ಕೊಂಡೆ ಆ ಬಿಳಿ ವರ್ಗಕ್ಕಿಂತ. ಐ ಲಾಫ್ಡ್ ಜೆಂಟ್ಲಿ ಟು ಮೈ ಸೆಲ್ಫ್, ನನ್ನೊಳಗೆ ನಾನು ನಕ್ಕು ಬಿಟ್ಟೆ. ಐ ಲಾಫ್ಡ್ ಅಂದ್ರೆ ನಗು, ಲಾಫ್ಡ್ ಅಂದ್ರೆ ಥರ್ಡ್ ಫಾರ್ಮ್. ಸೊ ನಕ್ಕು ಬಿಟ್ಟೆ. ಜೆಂಟ್ಲಿ ಟು ಮೈ ಸೆಲ್ಫ್, ಜೆಂಟ್ಲಿ ಅಂತಂದ್ರೆ ಒಂದು ರೀತಿಯಾಗಿ ಖುಷಿಯಿಂದ, ಆನಂದದಿಂದ, ಸಂತೋಷದಿಂದ ನನ್ನೊಳಗೆ ನಾನು ನಕ್ಕು ಬಿಟ್ಟೆ ಅನ್ನೋ ಮಾತನ್ನ ಇಲ್ಲಿ ನ್ಯಾರೇಟರ್ ಹೇಳ್ತಾ ಇದ್ದಾನೆ. ಹೌ ಸಿಲ್ಲಿ ವಿ ಗ್ರೌನ್ ಸಾಕ್ಸ್ ಆರ್ ಟು, ಹೌ ಹೇಗೆ ಇದು ಒಂದು ರೀತಿಯಾಗಿ ಸಿಲ್ಲಿಯಾಗಿ ಕಂಡು ಬರುತ್ತೆ, ಸಣ್ಣದಾಗಿ ಕಂಡು ಬರುತ್ತೆ ಅಂತ ಅನ್ಕೊಂಡು, ನಾವು ದೊಡ್ಡದಾದಾಗ ಎಷ್ಟು ಸಣ್ಣತನ ಯೋಚನೆ ಮಾಡ್ತೀವಲ್ವಾ. ವಿ ಗ್ರೋನ್ ಅಪ್, ನಾವು ಬೆಳೆದ ಮೇಲೆ ಅಂತ ಹೇಳ್ತಾನೆ. ಗ್ರೋನ್ ಅಪ್ಸ್ ಅಂದ್ರೆ ನಾವು ಬೆಳೆದ ಮೇಲೆ. ಒಂದು ರೀತಿ ಸಣ್ಣದಾಗಿ ಯೋಚನೆ ಮಾಡ್ತೀವಿ. ಸಿಲ್ಲಿ ಅಂದ್ರೆ ಸಣ್ಣತನ.
ನಾವು ಬೆಳೆದ ಮೇಲೆ ನಾವು ಸಣ್ಣರಿದ್ದಾಗ ಎಂತೆಂಥ ಆಟಗಳನ್ನ ಆಡಿರ್ತೀವಿ ಅದನ್ನ ನೆನ್ಪು ಮಾಡ್ಕೊಳ್ಳೋದಿಲ್ಲ. ಆ ಸಣ್ಣ ಹುಡುಗ್ರ ಬಗ್ಗೆ ನಾವು ಯಾಕೆ ಈ ರೀತಿ ಕಾನ್ಫ್ಲಿಕ್ಟ್ ಆಗ್ತೀವಿ, ಜಟಿಲಗೊಳ್ತಾ ಇದೀವಿ, ಸಮಸ್ಯೆ ಮಾಡ್ಕೊಳ್ತಾ ಇದೀವಿ, ಇದನ್ನ ಅರ್ಥ ಮಾಡ್ಕೊಳಕ್ ನಾವು ಆಗ್ತಾ ಇಲ್ಲ ಅನ್ನೋದನ್ನ ನೆನ್ಪು ಮಾಡ್ಕೊಳ್ತದಾನೆ ಎಷ್ಟು ಸಣ್ಣದಾಗಿ ಯೋಚನೆ ಮಾಡ್ತೀವಿ. ಗ್ರೋನ್ ಅಪ್ಸ್ ಆರ್ ಸಿಲ್ಲಿ. ನೋಡಿ ಇಬ್ಬರು ಹುಡುಗರು ಹೆಂಗ್ ಆಡ್ತಾ ಇದ್ದಾರೆ, ಇದನ್ನ ಥಿಂಕ್ ಮಾಡ್ತಾನದ ನ್ಯಾರೇಟರ್ ಎಲ್ ಆಂಡ್ರಿಕ್ಸ್. ಇಬ್ಬರು ಹುಡುಗರು ಹೇಗೆ ನೋಡಿ ನೀರು ತಂದು ಕೊಡ್ತಾ ಇದ್ದಾನೆ, ಯಾವ ರೀತಿ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದಾನೆ, ಈ ಎಲ್ಲ ಕೆಲಸಗಳನ್ನು ನೋಡಿದಾಗ ನಾವು ನೋಡ್ತಾ ಇದ್ದೀವಿ. ಓಕೆ, ಗ್ರೋನ್ ಅಪ್ಸ್ ಆರ್ ಟು ಮಿಸ್ಇಂಟರ್ಪ್ರೇಟ್ ಎ ಚೈಲ್ಡ್ಸ್ ಆಕ್ಷನ್. ನಾವಿಲ್ಲಿ ಒಂದು ರೀತಿಯಾಗಿ ತಪ್ಪು ಗ್ರಹಿಕೆಯನ್ನು ಅರ್ಥ ಮಾಡ್ಕೊಳ್ತೀವಿ, ತಪ್ಪಾಗಿ ಅರ್ಥೈಸ್ಕೊಳ್ತಾ ಇದ್ದೀವಿ, ಅದನ್ನು ತಪ್ಪು ತಿಳ್ಕೊಂಡು ನಾವಿಲ್ಲಿ ಮಾಡ್ತಾ ಇದ್ದೀವಿ ನಮ್ಮ ಮಾತನಾಡ್ತಾನೆ. ಅಂದ್ರೆ ಮಿಸ್ಇಂಟರ್ಪ್ರೇಟ್ ಅಂದ್ರೆ ಒಂದು ತಪ್ಪು ಭಾವನೆಗಳನ್ನ ತಪ್ಪಾಗಿ ಅರ್ಥ ಮಾಡ್ಕೊಳ್ತೀವಿ ಅನ್ನೋ ಮಾತನ್ನ ಹೇಳ್ತಾನೆ ಆ ಮಕ್ಕಳ ಒಂದು ಕ್ರಿಯೆ ಬಗ್ಗೆ. ದಿಸ್ ಮ್ಯಾನ್ ಐ ಸೆಡ್ ಟು ಮೈ ಸೆಲ್ಫ್, ಇದು ನನ್ನೊಳಗೆ ನಾನು ಹೇಳಿಕೊಂಡೆ, ವಿಲ್ ಬಿ ವರಿಂಗ್ ಆಲ್ ಡೇ, ಒಂದು ರೀತಿ ಚಿಂತೆಗೆ ಒಳಗಾದೆ, ವರಿಂಗ್ ಆಲ್ ಡೇ. ಪರ್ಹ್ಯಾಪ್ಸ್ ಬಹುತೇಕ ಈ ಥಿಂಗ್ಸ್ ದ ಬ್ಲಾಕ್ಸ್ ವಿಲ್ ಇನ್ ದ ಹ್ಯಾಂಡ್ ರೂಲ್ ಓವರ್ ದ ವೈಡ್. ಬಹುತೇಕ ನಾನು ಈ ಥಿಂಗ್ಸ್ ಅವನು ಯೋಚಿಸುವನು ದ ಬ್ಲಾಕ್ಸ್ ಆ ಕಪ್ಪು ಜನಾಂಗ, ಕಪ್ಪು ಹುಡುಗ, ವಿಲ್ ಇಂದ ಅವ ಇಚ್ಛೆಯಂತೆ ಇಂದ ಎಂಡ್ ಕಟ್ಟ ಕಡೆಗೆ ಆ ರೂಲನ್ನು ನಿಯಮವನ್ನ ಓವರ್ ದ ವೈಡ್ ಆ ಬಿಳಿ ಹುಡುಗನ ಮೇಲೆ ಒಂದು ಆದೇಶಗಳನ್ನು ನೀಡ್ತಾ ಇರೋದನ್ನು ನೋಡಿದೆ. ನಾನು ಬಹುತೇಕ ಅದ್ರ ಬಗ್ಗೆ ಯೋಚಿಸಿದೆ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ನಾವು ಐ ವಿಲ್ ಟ್ರೈ ಟು ಕ್ಲಾರಿಫೈ. ಈಗ ನನಗೆ ಆ ನಾನು ಅದನ್ನ ಕ್ಲಾರಿಫೈ ಸ್ಪಷ್ಟಪಡಿಸ್ಕೊಳ್ತಾ ಇದ್ದೀನಿ. ನನಗೆ ಸ್ಪಷ್ಟಪಡಿಸ್ಕೊಳ್ತಾನೆ. ಅಂಡ್ ಡ್ರೈವ್ ಅವೇ, ನಾನು ಅದನ್ನು ಹೊರಾಕ್ತೀನಿ. ಆಲ್ ದ ಡೌಟ್ಸ್ ಫ್ರಮ್ ಈಸ್ ಮೈಂಡ್, ನನ್ನಲ್ಲಿರುವಂಥ ಎಲ್ಲ ಅನುಮಾನಗಳನ್ನ ಈ ನನ್ನ ಮೈಂಡಿಂದ ಈಗ ನಾನು ಸ್ಪಷ್ಟವಾಗಿ ನಿಖರವಾಗಿ ಅದನ್ನು ಹೊರ ಹಾಕ್ತಾ ಇದ್ದೀನಿ. ಆ ಎಲ್ಲ ಅನುಮಾನಗಳು ಈಗ ನನಗೆ ಗೊತ್ತಾಯಿತು. ಅವರಿಬ್ಬರು ಕೂಡ ಯಾವ ರೀತಿಯಾಗಿ ಆಟ ಆಡ್ತಾ ಇದ್ದಾರೆ. ಒಂದಿನ ಅವನು ಸೌಕಾರ, ಒಂದು ಸಿವಿಲ್ ಕೆಲಸಗಳಂತ ಅರ್ಥ ಮಾಡ್ಕೊಂಡಿದ್ದೀನಿ. ಈಗ ನಾನು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ನಾನು ಅನ್ಕೊಂಡಿದ್ದೀನಿ ಮುಂದೆ ಪ್ರಯತ್ನ ಡ್ರೈವ್ ಹೋದ್ ಹೊರ ಹಾಕ್ತೀನಿ. ಅದು ಡೌಟ್ ಅಲ್ಲ, ಅನುಮಾನ, ನನಗೆ ಹೋಗ್ಬೇಕು ಈಗ ನಮ್ಮ ಮಾತನ್ನ ಅನ್ಕೊಳ್ತಾ ಐ ವಿಲ್ ಟ್ರೈ, ಪ್ರಯತ್ನಿಸ್ತೀನಿ ನಮ್ಮ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾನೆ ನ್ಯಾರೇಟರ್. ಪರ್ಹ್ಯಾಪ್ಸ್ ಯು ಆರ್ ಥಿಂಕಿಂಗ್ ದಟ್ ಒನ್ ಡೇ ಆರ್ ದ ಅದರ್. ಬಹುತೇಕ ಪರ್ಹ್ಯಾಪ್ಸ್ ಅಂದ್ರೆ ಭಾಗಶಃ ಬಹುತೇಕ ಯು ಆರ್ ಥಿಂಕಿಂಗ್, ನೀನು ಯೋಚಿಸ್ತಾ ಇರೋದು ದಟ್ ಒನ್ ಡೇ ಒಂದು ದಿನ, ದ ಅದರ್ ಬೇರೆ ದಿನ, ಇನ್ನೊಂದು ದಿನ, ದ ಬ್ಲಾಕ್ಸ್ ವಿಲ್ ರೂಲ್ ಓವರ್ ದ ವೈಟ್ಸ್. ಒಂದಿನ ಬಿಳಿ ಹುಡುಗ ರೂಲನ್ನು ವೈಟ್ ಹುಡುಗ ಕೊಡ್ತಾ ಇದ್ದ, ಅಲ್ಲ ಬಿಳಿ ಹುಡುಗ ಆ ಕರಿ ಹುಡುಗ ಕೊಡ್ತಾ ಇದ್ದ, ಇವತ್ತು ಕರಿ ಹುಡುಗ ಬಿಳಿ ಹುಡುಗಗೆ ಕೊಡ್ತಾ ಇದ್ದಾನೆ. ಯಾವ ರೀತಿಯಾಗಿ ರೂಲ್ ಒಂದಿನ ಹೇಗೆ ಎಕ್ಸ್ಚೇಂಜ್ ಮಾಡ್ಕೊಳ್ತಾ ಇದ್ದರು ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾನೆ. ಐ ನೋ, ನಾವು ನೋಡ್ತಿದ್ದೀವಿ ಚಿತ್ರದಲ್ಲಿ, ಐ ನೋ ನನಗೆ ಗೊತ್ತು, ಐ ನೋ ಯು ಡು ಸೋ, ಇವನು ಕೂಡ ಇದೇ ರೀತಿಯಾಗಿ ಅವ್ರು ಮಾಡ್ತಾ ಇದ್ರು ಅನ್ನೋದನ್ನ ಅವನು ನೆನ್ಪು ಮಾಡ್ಕೊಳ್ತಾ ಇದ್ದಾನೆ. ಫಾರ್ ಯು ಜಸ್ಟ್ ಸಾ ಹೌ ದ ಬ್ಲಾಕ್ ಕಮಾಂಡೆಡ್ ದ ವೈಟ್. ಜಸ್ಟ್ ಈಗ ತಾನೇ ನಾನು ನೋಡ್ತೀನಿ ಹೌ ದ ಬ್ಲಾಕ್ ಕಮಾಂಡೆಡ್, ಆ ಕರಿ ಹುಡುಗ ಕಪ್ಪು ಹುಡುಗ ಕಮಾಂಡೆಡ್ ದ ವೈಟ್ ಯಾಕೆ ರೀತಿ ಕೊಟ್ಟನು, ಅವನು ಯಾವ ರೀತಿ ಆದೇಶಿಸಿದ ಅನ್ನೋದನ್ನ ನಾನು ನೋಡಿದೆ ಅನ್ನೋ ಮಾತನ್ನ ಇಲ್ಲಿ ಎ ಲ್ಯಾಂಡ್ರಿಕ್ಸ್ ಅವರು ತಿಳಿಪಡಿಸ್ತಾ ಇದ್ದಾರೆ. ಬಟ್ ಜೆಂಟ್ಲ್ಮ್ಯಾನ್ ಡೋಂಟ್ ಹ್ಯಾವ್ ಎನಿ ಸಚ್ ರಾಂಗ್ ನೋಷನ್ಸ್. ಆದ್ರೆ ನಾನು ಒಬ್ಬ ಜೆಂಟ್ಲ್ಮ್ಯಾನ್ ಆಗಿ ಡೋಂಟ್ ಹ್ಯಾವ್, ನಾವು ಯಾವತ್ತೂ ಕೂಡ ಈ ರೀತಿಯಾಗಿ ರಾಂಗ್ ನೋಷನ್, ತಪ್ಪು ಗ್ರಹಿಕೆ, ತಪ್ಪು ತಿಳುವಳಿಕೆ, ತಪ್ಪು ಅಭಿಪ್ರಾಯಗಳನ್ನ, ನೋಷನ್ಸ್ ಅಂದ್ರೆ ಅಭಿಪ್ರಾಯ, ತಿಳುವಳಿಕೆ, ಆ ತಪ್ಪು ರಾಂಗ್ ಅಂದ್ರೆ ತಪ್ಪು ತಿಳ್ಕೋಬಾರ್ದು ಅಂತ ನನಗೆ ಗೊತ್ತಾಯಿತು ಅನ್ನೋ ಮಾತನ್ನ ಹೇಳ್ತಾನೆ. ಫಾರ್ ದಟ್ಸ್ ಓನ್ಲಿ ಎ ಗೇಮ್, ಅದೊಂದು ಆಟ, ಅದೊಂದು ಆಟ ಮಾತ್ರ, ಅದು ಬೇರೆ ಏನಲ್ಲ, ಅದೊಂದು ಆಟ, ದ ಗೇಮ್. ಜಸ್ಟ್ ಎಸ್ಟರ್ಡೇ ಐ ಸಾ ದ ಲಿಟ್ಲ್ ವೈಟ್ ಬಾಯ್. ನಿನ್ನೆ ತಾನೇ ನಾನು ನೋಡಿದ್ದೀನಿ ದ ಲಿಟ್ಲ್ ವೈಟ್ ಬಾಯ್. ನಿನ್ನೆ ಆ ಬಿಳಿ ಹುಡುಗ ಕಮಾಂಡಿಂಗ್ ದ ಬ್ಲಾಕ್ ಬಾಯ್, ಆ ಕರಿ ಹುಡುಗನಿಗೆ ಕಮಾಂಡಿಂಗ್ ಆದೇಶಗಳನ್ನ ಕೊಡ್ತಾ ಇದ್ದ. ಯಾವಾಗ? ಎಸ್ಟರ್ಡೇ, ನಿನ್ನೆ ದಿನ. ಬಟ್ ಟುಡೇ ಓನ್ಲಿ ಗ್ರೋನ್ ಅಪ್ ಆರ್ ಸಿಲ್ಲಿ. ಇವತ್ತು ನಾವು ಬೆಳೆದ ಮೇಲೆ ಎಷ್ಟು ಸಣ್ಣದಾಗಿ ಯೋಚನೆ ಮಾಡ್ತಾ ಇದ್ದೀವಲ್ಲ ಅಂತಂದೇಳಿ ಅನ್ಕೊಳ್ತಾನೆ. ಎಸ್, ಗ್ರೋನ್ ಅಪ್ ವಿ ಆರ್ ಸಿಲ್ಲಿ, ನಾವು ಎಷ್ಟು ಸಣ್ಣದಾಗಿ ಯೋಚಿಸ್ತಿದ್ದೀವಲ್ಲ ನಮ್ಮ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ಯಾಕೆ ಸಣ್ಣದಾಗಿ ನಾವು ಯೋಚನೆ ಮಾಡ್ತಾ ಇದ್ದೀವಿ? ಅರೆಂಟ್ ವಿ, ನೋಡಿ ಇದು ಕ್ವಶನ್ ಟ್ಯಾಗ್, ಟು ಯೂಸ್ ಕ್ವಶನ್ ಟ್ಯಾಗ್ ಹೌ. ಓಕೆ, ನೆಕ್ಸ್ಟ್ ಲೆಟರ್ ಅಂಡ್ ಡಿಸ್ಕಸ್. ಸೆಡ್ ಹೈ, ನಾನು ಹೇಳಿದೆ
ಯಾವ ರೀತಿಯಾಗಿ ನಾವು ರೀತಿ ಚಿತ್ರ ಮಾಡ್ತಿದ್ದಿಲ್ಲ ಅಂತ ನಾನು ಅದ್ರ ಬಗ್ಗೆ ನಾನೇ ಹೇಳ್ಕೊಂಡೆ. ಎಷ್ಟು ದೊಡ್ಡ ಕ್ವಶನ್ ಟ್ಯಾಗ್ ಈಸ್ ಆಲ್ಸೋ ಒನ್ ಆಫ್ ದ ಮೇನ್ ಗ್ರಾಮರ್ ಪಾಯಿಂಟ್ಸ್ ಇನ್ ಇಂಗ್ಲಿಷ್ ಲ್ಯಾಂಗ್ವೇಜ್. ಸೊ later on we discuss this type of question. My dear students, in the next paragraph, the man was surprised at my outburst. The man was surprised at my outburst. ತನ್ನ ಉದ್ವೇಗದಿಂದ ಅವನಿಗೆ ಇದ್ದಕ್ಕಿದ್ದಾಗೆ ಅವನಿಗೆ ಒಂದು ರೀತಿ ಅದ್ಭುತ ಅಥವಾ ಆಶ್ಚರ್ಯ ಅನಿಸುತ್ತೆ. ಔಟ್ಬರ್ಸ್ಟ್ ಅಂದರೆ ಸಡನ್ಲಿ ಅಥವಾ ಉದ್ವೇಗ. ಸರ್ಪ್ರೈಸ್ ಅಂದರೆ ಆವೇಶ, ನಾವೇನು ಆಶ್ಚರ್ಯ ಅಥವಾ ಅದ್ಭುತ ಅಂತ ಕರಿತೀವಿ, ಒಂದು ಅದ್ಭುತ ಅಥವಾ ಆಶ್ಚರ್ಯ ಅನ್ನಿಸ್ತೋ ಅವನ ಆ ಉದ್ರೇಕದ ಅಂಶದಿಂದ. ಸೊ ಈ ಲುಕ್ ಅಟ್ ಮೀ ಸ್ಮೈಲಿಂಗ್, ಅವನು ನನಗೆ ಹೇಳ್ತದಾನೆ, ಲುಕ್ ಅಟ್ ಮೀ, ನನ್ನ ನೋಡಿ ನಗುತ್ತಾ ಇದ್ದ ಅಂತ, ನಗುತ್ತಾ ಇದ್ದನು, ನನ್ನ ನೋಡಿ ನಗುತ್ತಾ ಇದ್ದನು ಅಂತಂದೇಳಿ ಇಲ್ಲಿ ಆಶ್ಚರ್ಯವನ್ನು ವ್ಯಕ್ತಪಡಿಸ್ತಾನೆ. ಹಾಗಾಗಿ ಲುಕ್ ಅಟ್ ಮೀ ಸ್ಮೈಲಿಂಗ್ ಇಟ್ ಮೀನ್ಸ್ ನಗುತ್ತಿದ್ದಾನೆ. ಇದು ಕಂಟಿನ್ಯೂಸ್ ಫಾರ್ಮ್. ಸೊ ಇನ್ ದ ನೆಕ್ಸ್ಟ್ ಪ್ಯಾರಾಗ್ರಾಫ್, ಐ ನೋ ಆಲ್ ಅಬೌಟ್ ದ ಗೇಮ್, ನನಗೆ ಗೊತ್ತು, ಆಲ್ ಅಬೌಟ್ ದ ಗೇಮ್, ಇದೊಂದು ಆಟ, ಇದೊಂದು ಕ್ರೀಡೆ, ಇದೊಂದು ಆಟವನ್ನು ಆಡ್ತಿರೋದಂತ ನನಗೆ ಗೊತ್ತು. ನೋ ಅಂದರೆ ಗೊತ್ತು. ಈ ಸೈಡ್, ಆಗ ನರೇಟ್ ಹೇಳ್ತಾನೆ, ಸೈಡ್ ಇದೊಂದು ಆಟ ಅಂತ ನನಗೆ ಗೊತ್ತು. ದ ಬಾಯ್ಸ್ ಆರ್ ಬ್ರದರ್ಸ್, ಆಗ ಹೇಳ್ತಾನೆ ಆ ಇಬ್ಬರು ಹುಡುಗರು ಯಾರಂದರೆ ಸಹೋದರರು, ಅಣ್ಣ ತಮ್ಮ. ದ ಬಾಯ್ಸ್ ಆರ್ ಬ್ರದರ್ಸ್, ಮೈ ಸನ್ಸ್. ಅವ್ರ ಫಾದರ್ ಹೇಳ್ತಿದ್ದಾನೆ ಅವ್ರು ಯಾರು ಅಲ್ಲ, ಅವರಿಬ್ಬರು ಕೂಡ ನನ್ನ ಮಕ್ಕಳು, ಅವರಿಬ್ಬರು ಕೂಡ ಸಹೋದರರು, ಅಣ್ಣ ತಮ್ಮಂದಿರು ಅನ್ನೋ ಮಾತನ್ನ ಇಲ್ಲಿ ತಂದೆ ಹೇಳ್ತಾ ಇದ್ದಾರೆ. ಈ ಪಾಯಿಂಟೆಡ್ ಟು ದ ಫೇರ್ ಬ್ರೌನ್ ವುಮೆನ್ ಆನ್ ದ ವರಂಡಾ ಹೂ ಹ್ಯಾಡ್ ಜಸ್ಟ್ ಕಮ್ ಔಟ್ ಟು ಕಾಲ್ ಇನ್ ದ ಚಿಲ್ಡ್ರನ್. ಈ ಪಾಯಿಂಟೆಡ್ ಗುರುತು ಮಾಡಿ ತೋರಿಸ್ತದಾನೆ. ಪಾಯಿಂಟ್ ಅಂದರೆ ಗುರುತು ಮಾಡಿ ತೋರಿಸ್ತದಾನೆ. ಟು ದ ಫೇರ್ ಬ್ರೌನ್, ಅಲ್ಲಿ ಕಾಣ್ತಾ ಇದ್ದಲ್ಲ ಬೊಟ್ಟಿಟ್ಟು, ಈ ಥರ ಬೊಟ್ಟನ್ನು ತೋರಿಸಿ ನಾವು ಪಾಯಿಂಟೆಡ್ ಮಾಡ್ತಿದ್ವಲ್ಲ, ಎಸ್ ಇದು ಒನ್, ದಿಸ್ ಒನ್ ಅಂತ ಹೇಳ್ತಲ್ಲ. ಪಾಯಿಂಟೆಡ್ ಟು ದ ಫೇರ್ ಅಂದರೆ ಒಂದು ಶುಭ್ರವಾದ, ಒಂದು ಸುಂದರವಾದಂಥ ಬ್ರೌನ್ ಮ್ಯಾನ್, ಆ ಕಂದು ಬಣ್ಣದ ಆ ಮಹಿಳೆ ಇದಳಲ್ಲ, ಅಂದ ವರಂಡ, ಆ ಹಿಂದ್ಗಡೆಗೆ ನಿಂತ್ಕೊಂಡಿದ್ದಲ್ಲ ವರಂಡದಲ್ಲಿ, ಆ ಮುಂದಿನ ಜಾಗ ಏನ ಕರೀತದಲ್ಲ, ಹಿಂದೆ ಅಂದರೆ ಹಿಂದಿನ ವರಂಡ ಅಂತ ಮುಂದೆ ಜಾಗ ಅಂತ ಕರೀದನ, ಆ ವರಂಡದಲ್ಲಿ ನಿಂತು ಕರೀತದಲ್ಲ. ಹೂ ಹ್ಯಾಡ್ ಜಸ್ಟ್ ಕಮ್ ಔಟ್, ಈಗ ತಾನೇ ಹೊರಗೆ ಬಂದಿದ್ದಾಳೆ. ಹೂ ಹ್ಯಾಡ್, ಯಾರು ಈಗ ತಾನೇ, ಜಸ್ಟ್ ಅಂದರೆ ಈಗ ತಾನೇ, ಕಮ್ ಔಟ್ ಅಂದರೆ ಹೊರಗೆ ಬಂದಿರೋದು. ಟು ಕಾಲ್ ಇನ್ ದ ಚಿಲ್ಡ್ರನ್, ಮಕ್ಕಳನ್ನ ಬಂದವಳು ಕರೀತಾ ಇದ್ದಾಳೆ. ಮಕ್ಕಳನ್ನ ಬಂದು ಏನು ಮಾಡ್ತಿದ್ದಾಳೆ, ಕರೀತಾ ಇದ್ದಾಳೆ. ಕಾಲ್ ಅಂದರೆ ಕರೀತಾ ಇದ್ದಾಳೆ ಮಕ್ಕಳ ಹೊರಗಡೆ ಆಟ ಆಡ್ತಿದ್ರಲ್ಲ. ದಟ್ಸ್ ಮೈ ವೈಫ್ ಈ ಸೈಡ್, ಅವಳೇ ನನ್ನ ಹೆಂಡತಿ, ದಟ್ಸ್ ಮೈ ವೈಫ್ ಈ ಸೈಡ್, ಅವಳೇ ನನ್ನ ಹೆಂಡತಿ ಅಂತಂದೇಳಿ ಅವನು ಹೇಳಿದ. ಯಾರು? ಆ ಟೂ ಬಾಯ್ಸ್ ಫಾದರ್. ಓಕೆ, ನೆಕ್ಸ್ಟ್ ಪ್ಯಾರಾಗ್ರಾಫ್. ಐ ಸ್ಮೈಲ್ಡ್, ಆಗ ನಾನು ನಕ್ಕೆನು. ಇವೆಲ್ಲ ಅಂಶಗಳನ್ನ ಅನಿಸ್ಕೊಂಡು ನನಗೆ ಒಳಗೆ ನಗು ಬಂತು. ದ ನ್ಯಾರೇಟರ್ ಐ ಸ್ಮೈಲ್ಡ್ ಅಂತ ಹೇಳ್ತಾರೆ. ಮೈ ಸ್ಪಿರಿಟ್ ಲಾಫ್ ವಿತ್ ಇನ್ ಮೀ, ಮೈ ಸ್ಪಿರಿಟ್, ನನ್ನ ಈ ಸ್ಪಿರಿಟ್ ಏನಿದೆಯಲ್ಲ, ನನ್ನ ಒಂದು ಸ್ಪಿರಿಟಿಂದ ನಾನೇ ವಿತ್ ಇನ್ ಮೀ, ನನ್ನ ಒಳಗಡೆಗೆ ಆ ಉದ್ಯೋಗಕ್ಕೆ ಆ ಒಂದು ಏನು ತಿಳ್ಕೊಂಡಿದ್ದಿಲ್ಲ ಅಂಶಗಳ ತಪ್ಪು ಗ್ರಹಿಕೆಗೆ ನನ್ನಲ್ಲಿ ನಾನೇ ನಕ್ಕು ಬಿಟ್ಟೆ, ನನ್ನೊಳಗೆ ನಾನು ನಕ್ಕು ಬಿಟ್ಟೆ ಅನ್ನೋ ಮಾತನ್ನ. ವಿತ್ ಇನ್ ಮೀ ಅಂದರೆ ನನ್ನೊಳಗೆ. ದಿಸ್ ಈಸ್ ಜಮೈಕಾ, ಇದೊಂದು ಜಮೈಕಾ ದೇಶ. ಯಾವ ದೇಶ ಇದು? ದಿಸ್ ಈಸ್ ಜಮೈಕಾ ಅಂತ ಹೇಳ್ತಾನೆ. ಜಮೈಕಾ ಈಸ್ ಎ ಕೆರೆಬಿಯನ್ ಕಂಟ್ರಿ, ಒನ್ ಆಫ್ ದ ಕೆರೆಬಿಯನ್ ಕಂಟ್ರಿ. ಕಪ್ಪು ವರ್ಣೀಯರಿರುವಂಥ ಆ 3-4 ದೇಶಗಳಿಗೆ ಕೆರೆಬಿಯನ್ ಕಂಟ್ರೀಸ್ ಅಂತ ಕರೀತಾರೆ. ಯಾಕೆ ಕೆರೆಬಿಯನ್ ಬಂತಂದರೆ ಆ ಸರೌಂಡಿಂಗ್ ಕೆರೆಬಿಯನ್ ಸಿ ಇದೆ, ಕೆರೆಬಿಯನ್ ಸಮುದ್ರ ಇರೋದ್ರಿಂದ ಕೆರೆಬಿಯನ್ ಕಂಟ್ರಿ ಅಂತ ಬಂತು. ನಮ್ಮ ಹೆಂಗೆ ಹಿಂದೂಸ್ತಾನ್ ಅಂತ ಕರಿತೀವಲ್ಲ, ಹಿಂದೂ ಓಷಿಯನ್ ಇದೆಯಲ್ಲ, ಹಾಗೆ ಹಿಂದೂಸ್ತಾನ್ ಅಂತ ಕರೀತಾರೆ. ಎಸ್, ಐ ಸೆಡ್ ಟು ಮೈ ಹಾರ್ಟ್, ಆಗ ನನ್ನ ಹೃದಯಪೂರ್ವಕವಾಗಿ ನಾನು ಹೇಳಿದೆ, ನನ್ನ ಹೃದಯದಿಂದ ಹೇಳಿದೆ, ಇದೊಂದು ಜಮೈಕಾ ದೇಶ ಅಂತಂದೇಳಿ ನನ್ನ ಹೃದಯದಿಂದ ನಾನು ಹೇಳಿದೆ. ದಿಸ್ ಈಸ್ ಮೈ ಕಂಟ್ರಿ, ಇದು ನನ್ನ ದೇಶ. ದಿಸ್ ಈಸ್ ಮೈ ಕಂಟ್ರಿ, ಇದು ನನ್ನ ದೇಶ ಅಂತಂದೇಳಿ ನಾನು ಹೇಳಿದೆ. ಎಸ್ ಮೈ ಡಿಯರ್ ಸ್ಟೂಡೆಂಟ್, ದಿಸ್ ಪಿಕ್ಚರ್ ಶೋಸ್ he is father of 2 boys and he is
A.L. Hendricks, the narrator, discussed about the two boys. Yes, this is in the door. Fair brown wife, and the boy's mother. Yes. Okay, wife of this man. Okay, my dear friend, the picture shows two children playing in front of the house. Okay, next. This is my country, my people. ಇದು ನನ್ನ ದೇಶ, ನನ್ನ ಜನ. ನನ್ನ ದೇಶ, ನನ್ನ ಜನನ ಹಾಡನ್ನು ಕೂಡ ಇದೆ ಕನ್ನಡದಲ್ಲಿ ಅಲ್ವಾ? ಎಸ್. ದಿಸ್ ಈಸ್ ಮೈ ಕಂಟ್ರಿ, ಮೈ ಪೀಪಲ್. ಇದು ನನ್ನ ದೇಶ, ನನ್ನ ಜನ ಅನ್ನೋ ಮಾತನ್ನ ನೀವು ನೆನಪಲ್ಲಿ ಇಟ್ಕೊಳ್ಬೇಕು. ಐ ಲುಕ್ಡ್ ಅಟ್ ದ ವೈಟ್ ಮ್ಯಾನ್. ಐ ಲುಕ್ಡ್ ಅಟ್ ದ ವೈಟ್ ಮ್ಯಾನ್. ನಾನು ಹಾಗೆ ಆ ಬಿಳಿ ಮನುಷ್ಯನನ್ನ ನೋಡಿದೆ. ಐ ಲುಕ್ಡ್ ಅಟ್ ದ ವೈಟ್ ಮ್ಯಾನ್. ಆ ಬಿಳಿ ಮನುಷ್ಯನ ನೋಡಿದೆ. ಈ ಸ್ಮೈಲ್ ಅಟ್ ಮೀ. ಅವನು ಬಹಳ ನೋಡಿ ನಕ್ಕನು. ಈ ಲುಕ್ಡ್ ಅಟ್ ಮೀ, ನನ್ನನ್ನ ನೋಡಿ ನಕ್ಕನು. ಈ ಲುಕ್ಡ್ ಅಟ್ ಮೀ, ನನ್ನ ನೋಡ್ತಾ ನಕ್ಕನು. ವೆಲ್ ಅಲ್ಲ, ವಿ ವಿಲ್ ಮಿಸ್ ದ ಟ್ರೈನ್ ಇಫ್ ಡೋಂಟ್ ಹರ್ರೆ ಈ ಸೈಡ್. ವಿ ವಿಲ್ ಮಿಸ್ ದ ಟ್ರೈನ್. ನಾನು ನನ್ನ ಟ್ರೈನನ್ನು ಕಳೆದುಕೊಂಡೆ. ಇಫ್ ಡೋಂಟ್ ಹರ್ರಿ, ನಾನೇನಿದ್ರೂ ಸಾಧ್ಯವಾಗಲಿಲ್ಲ. ನಾನೇನು ಇದು ಯಾವುದೇ ರೀತಿಯಾದಂಥ ಒಂದು ಅವಸರವಿರಲಿಲ್ಲ, ನನಗೇನು ಇದರಿಂದ ಆತರ ಇಲ್ಲ, ತರಾತುರಿ ಇರಲಿಲ್ಲ ಅಂತ ಹೇಳ್ತಾರೆ. ನನಗೆ ಟ್ರೈನ್ ಕಳ್ಕೊಂಡ್ರೆ ಚಿಂತೆ ಇಲ್ಲ, ಟ್ರೈನ್ ಕೂಡ ಸಾಧ್ಯ ಆಯಿತು, ಅದಕ್ಕೆ ಯಾವುದೇ ನಾನು ತಲೆ ಕೆಡಿಸ್ಕೊಳ್ಳಿಲ್ಲ. ಈ ವಿಷಯದ ಬಗ್ಗೆ ನನಗೆ ಸಂಪೂರ್ಣ ಮಾಹಿತಿ ತಿಳಿತಲ್ಲ ಅಂತಂದೇಳಿ ನನಗೆ ಖುಷಿಯಾಯಿತು ನಮ್ಮ ಮಾತಾಡ್ತಾನೆ. ಈ ಸ್ಯಾಡ್, ಹೀಗೆ ನೇರೇಟರು ಈ ಮಾತನ್ನು ಹೇಳಿ ಸಂಪೂರ್ಣ ಆ ಬೆಳರು ವಿದ್ಯಾರ್ಥಿಗಳ ಸ್ಟೂಡೆಂಟ್ ಬಗ್ಗೆ, ಅಂದರೆ ಆ ಬಾಯ್ಸ್ ಬಗ್ಗೆ ಅವ್ರಿಗೆ ಸಂಪೂರ್ಣ ಮಾಹಿತಿ ತಿಳಿಯುತ್ತೆ. ಸೊ ದಿಸ್ ಈಸ್ ದ ಸ್ಟೋರಿ ಆಫ್ Jamaican fragment. Okay, my dear students, this is two man. One is narrator, another is boy's father. These two boys, one is black, one is white, and this is the green and red rouped in front of the house. Okay, in the garden, the boys any time playing in this garden. Okay, my dear students, completed the in this chapter. Okay, let's go to some revision questions. Okay, my dear, very important question. What two comments did the dark boy give to the white boy? ಎರಡು ಕಮೆಂಟ್ಗಳೇನು, ಆದೇಶಗಳೇನು ಆ ಕಪ್ಪು ಹುಡುಗ ವೈಟ್ ಬಾಯ್ ಕೊಟ್ಟಿದ್ದು ಅಂತ ಹೇಳ್ತಾರೆ. ಎಸ್, ವೆರಿ ಗುಡ್ ವ್ಯೂ ಇನ್ ದ ಎಕ್ಸಾಮ್ ಪರ್ಪಸ್. This question answer. Get me a banana and feel it for me. These two commands were commands given to the white boy by the dark boy. Get me a banana, feel it for me. And second question, the two boys, though brothers, differed in their color. What might be the reason? ಏನು ಅವರಿಬ್ಬರು ಬ್ರದರ್ಸ್ ಅಲ್ಲಿ ಡಿಫ್ರೆಂಟ್ ಕಾಣ್ಬರ್ತದಲ್ಲ ಅನ್ನೋ ಮಾತನ್ನ, ಇದು ಕಾರಣ ಏನಂತ ಹೇಳ್ತಾರೆ. ಆನ್ಸರ್, ದ ವೈಟ್ ಮ್ಯಾನ್ ವಾಸ್ ಮ್ಯಾರಿಡ್ ಟು ಎ ಬ್ರೌನ್ ಮ್ಯಾನ್. ವೈಟ್ ಮ್ಯಾನ್ ವಾಸ್ ಮ್ಯಾರಿಡ್ ಟು ಎ ಬ್ರೌನ್ ಮ್ಯಾನ್. ಆ ಬ್ರೌನ್ ಮ್ಯಾನ್ ಅನ್ನ ಮದುವೆಯಾಗಿದ್ದ, ಕಂದು ಬಣ್ಣದ ಮಹಿಳೆಯನ್ನ, ಬಿಕಾಸ್ ಆಫ್ ಇಸ್ ಇಂಟರ್ ರೇಸ್ ಮ್ಯಾರೇಜ್. ಇದೊಂದು ಅಂತರ್ಜಾತಿ ವಿವಾಹ ಅಂತ ಹೇಳ್ತಾರೆ. ಬೇರೆ ಬೇರೆ ಜನಾಂಗದ ಜಾತಿ, ರೇಸ್ ಅಂದರೆ ಇಲ್ಲಿ ಜನಾಂಗ. ಅವು ಮದುವೆ ಆಗಿದ್ದಾನೆ ಅಂದರೆ ಗಂಡ ಹೆಂಡತಿ ಬೇರೆ ಬೇರೆ ಒಂದು ಜನಾಂಗದಲ್ಲಾಗಿರೋದ್ರಿಂದ ಇಂಟರ್ ರೇಸ್ ಮ್ಯಾರೇಜ್, ಇಂಟರ್ ಕ್ಯಾಸ್ಟ್ ಅಂತ ಕರೀತಾರೆ. ಇಂಟರ್ ಜನಾಂಗ, ಬೇರೆ ಬೇರೆ ಜನಾಂಗದ ನಡುವೆ ಮದುವೆ ಆಗಿರೋದು ಅಂತರ್ಜಾತಿ ವಿವಾಹ ಅಂತ ಕರಿತೀವಲ್ಲ ಹಾಗೆ. ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಅಂತೀವಲ್ಲ ಹಾಗೆ. ದ ಚಿಲ್ಡ್ರನ್ಸ್ ಬಾರ್ನ್ ಟು ದೆನ್ ವರ್ ಡಿಫರ್ಡ್ ಇನ್ ದೇರ್ ಕಲರ್ ದೌ ದೇ ವರ್ ಬ್ರದರ್ಸ್. ಸೊ ಹಾಗಾಗಿ ದ ಚಿಲ್ಡ್ರನ್, ಇಬ್ಬರ ಮಕ್ಕಳು ಕೂಡ ಬಾರ್ನ್ ಟು ದೆನ್ ವರ್, ಅವರಿಬ್ಬರು ಕೂಡ ಡಿಫರ್ಡ್, ಭಿನ್ನ ಭಿನ್ನವಾಗಿದ್ರು. ಒಬ್ರು ಕಪ್ಪಾಗಿದ್ರು, ಒಬ್ರು ಬಿಳಿಯಾಗಿದ್ರು ಅನ್ನೋಲ್ಲಿ ನೆನಪಲ್ಲಾಗುತ್ತಾನೆ. ದೇರ್ ಕಲರ್, ಅವರ ಬಣ್ಣದಲ್ಲಿ, ದೌ, ಆದಾಗ್ಯೂ ದೇ ವರ್ ಬ್ರದರ್ಸ್, ಅವರಿದ್ರು ಕೂಡ ಇಬ್ಬರು ಕೂಡ ಅಣ್ಣ ತಮ್ಮಂದಿರು, ಸೋದರರು ಅನ್ನೋದನ್ನ ನಾವು ನೆನಪಲ್ಲಿ ಇಟ್ಕೊಳ್ಬೇಕು ಅನ್ನೋ ಮಾತನ್ನ ಈ ಪ್ರಶ್ನೆಯನ್ನ ಇಲ್ಲಿ ಹೇಳ್ತದೆ. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ವೆರಿ ಇಂಪಾರ್ಟೆಂಟ್ ಇನ್ ದ ಕ್ವಶನ್ ವ್ಯೂ. ಎಸ್, ಕ್ವಶನ್ ಟ್ಯಾಗ್. The question tag is positive and negative. The sentence is positive, you write down
negative sharp question tag. And the sentence is negative, write it positive way. Okay, my dear students, in the example, in this slide, I write two types, negative and positive, both sides. Okay, my dear students, first of all, know some example of question tag. Okay, my dear students, the first one, Arun is speaking English. Arun is speaking English. Yes, the answer is in a short time. Isn't he? All the question tag do it auxiliary verbs. Auxiliary verbs. Okay, isn't he? Is a helping verb. Aruna is a singular. He. Isn't he? Yes. Isn't he? Not is a short type of write it. Isn't he? In the same way, Aruna is speaking English is positive sentence. And second one is, Aruna is not speaking English is a negative. So answer is positive. Answer is he? So not writing in this negative form. Is he? Yes. In the second one also, she has learned grammar. Yes. Yes is a auxiliary verb. Not did not come. So to write not in shortcut way. Hasn't she? Hasn't she? Yes. Answer is hasn't she. In negative sentence, she had not learned grammar. She had not learned grammar. Yes. Not is here. So did not write in the answer way. Answer, yes he, yes she, yes she. Okay. Third one, I am a actor. Yes, aren't I? Aren't I? Yes. I am not an actor. Am I? Nodili, I am a actor. ನೋಡಿ ಯಾಮ್ ಬಂದಾಗ ನಾವು ಇವಾಗ ಆರ್ ಹಾಕ್ಬೇಕು ನೆನಪಲ್ಲಿ ಇಟ್ಕೊಡ್ರಿ. ಅದು ಇಲ್ಲಿ ಧನಾತ್ಮಕ ಬಂದಾಗ ಋಣಾತ್ಮಕ ಬರೆಯುವಾಗ ಆರ್ ಬರಿಬೇಕು, ಅಥವಾ ಅಲ್ಲಿ ಋಣಾತ್ಮಕ ಬಂದಾಗ ನಾವು ಯಾಮೆ ಹಚ್ಬೇಕು ಅನ್ನೋದು ನೆನಪಲ್ಲಿ ಇಟ್ಕೊಡ್ರಿ. ಇವೆರಡನ್ನು ಸ್ವಲ್ಪ ನೆನಪಲ್ಲಿ ಇಟ್ಕೊಳ್ಳಿ. And they were climbing the tree. Yes, answer is weren't they? Weren't they? Yes. And negative form, they were not climbing the tree. They were not climbing the tree. Were they? Answer is were they? This type of right question tag in your house. Okay, my dear students. Next, go to tense. Future tense. There are four kinds of in this tense also. Simple future tense, future continuous tense, future perfect tense, future perfect continuous tense. Okay, my dear. First one is simple future tense. I will learn French language. I will learn French language. We will make the doll. He will place my amount. ನೋಡಿ ಮೂರು ಸರಳ ವಾಕ್ಯಗಳು ಆ ಭವಿಷ್ಯತ್ ಕಾಲದಲ್ಲಿ. I will learn French language. We will make the doll. He will place my amount. Will is a helping verb of future tense. And second one is future continuous tense. So first one is she will be running in the field. She will be running in the field. Will be is a helping verb or auxiliary verb. Running in the field. It will be earning the sweet. It will be earning the sweet. They will be sitting on the tree. They will be sitting on the tree. Future perfect tense. Third one. Jyoti will have eaten the food. Jyoti will have eaten the food. You will have run fast. You will have run fast. Third one. You will have spoken German language. You will have spoken German language. And last one. Future perfect continuous tense. Rajesh will have been answering the question. Rajesh will have been answering the question. Deepa will have been writing the letter. Deepa will have writing the letter. Last one, we will have been playing the game. We will have been playing the game. Okay, my dear students, at the end, home assignment. Write down neatly the first question. What were the 2 points that the narrator wanted to clarify to the white man? Second one, extract, get me a banana. Who said this? ಯಾರು ಈ ಮಾತನ್ನು ಹೇಳಿದರು? ಟು whom said it? ಯಾರಿಗೆ ಹೇಳಿದರು? ವೈ ಡಿಡ್ ಈ ಸೇ ಸೊ? ಏಕೆ ಈ ಮಾತನ್ನ ಹೇಳಿದ? ಏಕೆ ಈ ಮಾತನ್ನ ಹೇಳಿದ? ಅಂಡ್ ಥರ್ಡ್ ಒನ್, ರೈಟ್ ಎನಿ 10 ಕ್ವಶನ್ ಟ್ಯಾಗ್ ವಿತ್ ಸೆಂಟೆನ್ಸ್. 10 ಕ್ವಶನ್ ಟ್ಯಾಗ್ ಅನ್ನು ನೀವು ಬರೀಬೇಕು ವಿತ್ ಸೆಂಟೆನ್ಸ್. ಅದನ್ನು ಸೆಂಟೆನ್ಸ್ ಪೂರ್ವಕ ಬರೀಬೇಕು ವಿತ್ ಪಾಸಿಟಿವ್ ಅಂಡ್ ನೆಗೆಟಿವ್.
ವಿತ್ ಪಾಸಿಟಿವ್ ಅಂಡ್ ನೆಗೆಟಿವ್. ಅದು ಧನಾತ್ಮಕವಾಗಿ ಮತ್ತು ಋಣಾತ್ಮಕ ಎರಡು ನಾನು ಹೇಗೆ ಈಗ ಸ್ಲೈಡಲ್ಲಿ ತೋರಿಸಿದ್ರೆ ಆ ರೀತಿ ಬರೀಬೇಕು. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ಒನ್ಸ್ ಅಗೇನ್ ಥ್ಯಾಂಕ್ ಯು.